ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಬಹಳ ವಿಶೇಷವಾಗಿರುವಂತಹ ಮೇ 9ನೇ ತಾರೀಕು ಶಕ್ತಿಶಾಲಿಯಾಗಿರುವಂತಹ ಶನಿವಾರ. ನಾಳೆಯ ಶನಿವಾರ ಈ ರಾಶಿಯವರಿಗೆ ಶನಿದೇವನ ನೇರವಾಗಿರುವಂತಹ ಆಶೀರ್ವಾದ, ಜೀವನದಲ್ಲಿ ಪ್ರತಿಯೊಂದು ಅದೃಷ್ಟ ಬಾಗಿಲು ತೆರೆದುಕೊಳ್ಳುವಂತಹ ವಿಶೇಷವಾದ ಸಂದರ್ಭ ಶುರುವಾಗ್ತಾ ಇದೆ. ನಾಳೆಯಿಂದ ಶನಿದೇವನ ಅನುಗ್ರಹ ನಿಮ್ಮ ಜೀವನದಲ್ಲಿ ನಿಮ್ಮ ಎಲ್ಲ ರೀತಿಯ ಕಷ್ಟಗಳನ್ನು ದೂರ ಮಾಡುತ್ತೆ, ನೆಮ್ಮದಿಯನ್ನು ಸೃಷ್ಟಿ ಮಾಡಿಕೊಡುತ್ತೆ. ಬಲವಾದ ಆಸೆ ಆಕಾಂಕ್ಷೆಗಳು ಈಡೇರುವಂತಹ ಸಂದರ್ಭ, ನಿಮ್ಮ ಜೀವನದಲ್ಲಿ ದೊಡ್ಡದಾದ ಗುರಿ ಅಥವಾ ಮಹತ್ವಾಕಾಂಕ್ಷೆಗಳನ್ನು ಈಡೇರಿಸಲು ಸಹಾಯ ಮಾಡುವಂತಹ ಸಕಾರಾತ್ಮಕವಾದ ಮನೋಭಾವದಿಂದ ನಿಮ್ಮ ಜೀವನ ಇನ್ನು ಮುಂದೆ ಚಿನ್ನವಾಗಿ ಬದಲಾಗುತ್ತೆ. ನಿಮ್ಮ ಆದಾಯ ಕೂಡ ಹೆಚ್ಚಳವಾಗುತ್ತೆ. ನೀವು ಹೆಚ್ಚು ಶ್ರಮಿಸಿ ಯೋಚನೆ ಮಾಡಿ ಮುಂದುವರೆದ್ರೆ ಖಂಡಿತವಾಗಿ ನಿಮಗೆ ಸೋಲು ಅನ್ನೋದು ಬರುವುದಿಲ್ಲ. ಖಂಡಿತವಾಗಿ ಎಲ್ಲ ಕೆಲಸದಲ್ಲೂ ಕೂಡ ಅಧಿಕಾರದ ಸ್ಥಾನವನ್ನು ಪಡೆದುಕೊಳ್ತೀರಾ. ವಿಶೇಷವಾಗಿ ಸಂಸ್ಥೆಯಲ್ಲಿ ಮುಖ್ಯಸ್ಥರಾಗುವ ಸಾಧ್ಯತೆ ಇದೆ. ಹಾಗಾದರೆ ಯಾವ ರಾಶಿಯವರಿಗೆ ನಾಳೆಯ ಒಂದು ಶನಿವಾರ ಶನಿದೇವನ ಕೃಪೆಗೆ ಪಾತ್ರರಾಗಿ ಎಲ್ಲ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳೋಕೆ ಸಹಾಯವಾಗುತ್ತೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಹಠಮಾರಿತನ, ಸೋಮಾರಿತನವನ್ನು ಬಿಟ್ಟು ಬಿಡಬೇಕು. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅನುಕೂಲಕರವಾಗಿರುವ ಗ್ರಹಗಳ ಸ್ಥಾನಮಾನ ಬದಲಾವಣೆ ಆಗ್ತಾ ಇದೆ. ಇದರ ಪ್ರಭಾವ ನಿಮ್ಮ ಜೀವನದಲ್ಲಿ ಸಂಪತ್ತು ಮತ್ತು ವಿಶೇಷವಾದ ಭಾಗ್ಯದ ಯೋಗವನ್ನು ಸೃಷ್ಟಿ ಮಾಡಿಕೊಡುತ್ತೆ. ಅಧಿಕಾರ ಯೋಗ, ಸಂಪತ್ತಿನಲ್ಲಿ ಅನಿರೀಕ್ಷಿತ ಬದಲಾವಣೆ ಅಷ್ಟೇ ಅಲ್ಲದೆ ವಿಶೇಷವಾಗಿ ಉದ್ಯೋಗಿಗಳು ಮತ್ತು ನಿರುದ್ಯೋಗಿಗಳಿಗೆ ಲಾಭವನ್ನು ತಂದುಕೊಡುವ ಸಮಯ. ಶ್ರೀಮಂತ ಕುಟುಂಬದ ವ್ಯಕ್ತಿಯೊಂದಿಗೆ ವಿವಾಹವಾಗುವ ಸಾಧ್ಯತೆ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಪ್ರತಿಯೊಂದು ಕನಸುಗಳು ನನಸು ಮಾಡಿಕೊಳ್ಳುವಂತಹ ಸಂದರ್ಭ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಚಿಕ್ಕ ಪುಟ್ಟ ಆಸೆಗಳು ಈಡೇರಿಸುತ್ತದೆ. ಲಾಭಸ್ಥಾನದಲ್ಲಿ ಶುಭ ಗ್ರಹಗಳ ಸಂಚಾರ ಬರ್ತಾ ಇರೋದ್ರಿಂದ ಸಂಪತ್ತು, ದಾನ, ಧಾನ್ಯ, ಸಮೃದ್ಧಿ ಎಲ್ಲವೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಕನಸುಗಳು ನನಸಾಗುತ್ತೆ. ಆಸ್ತಿ ಲಾಭ ಬರುತ್ತೆ. ತಮ್ಮ ವೃತ್ತಿ, ವ್ಯಾಪಾರ, ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಉನ್ನತ ಮಟ್ಟದ ಸ್ಥಾನಕ್ಕೆ ತಲುಪ್ತೀರಾ. ಇಷ್ಟೆಲ್ಲ ಅದೃಷ್ಟವನ್ನ ನಾಳೆಯಿಂದ ಬರಮಾಡಿಕೊಂಡು ಶನಿದೇವನ ಕೃಪೆಗೆ ಪಾತ್ರರಾಗ್ತಿರ್ತಕ್ಕಂಥ ಈ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಅಪಾರವಾಗಿರೋದ್ರಿಂದ ಧನ ಸಮೃದ್ಧಿ ಯೋಗ, ಲಕ್ಷ್ಮೀ ದೇವಿಯ ಆಶೀರ್ವಾದ, ಕೆಲಸದಲ್ಲಿ ಉನ್ನತ ಸ್ಥಾನಗಳು ಸಿಗುತ್ತದೆ. ಹೌದು, ಈ ರಾಶಿಯವರಿಗೆ ಷೇರು ಮಾರುಕಟ್ಟೆ ಸೇರಿದಂತೆ ಹಲವಾರು ರೀತಿಯ ಆದಾಯದಲ್ಲಿ ಹೆಚ್ಚಳ ಬರುತ್ತದೆ. ನಿಮ್ಮ ಜೀವನದಲ್ಲಿ ಅನುಕೂಲಕರವಾಗಿರುವ ಸಮಯ ಶುರುವಾಗುತ್ತೆ. ನೀವು ಮುಟ್ಟಿದೆಲ್ಲ ಚಿನ್ನವಾಗುವಂತಹ ವಿಶೇಷವಾದ ಮಹಾರಾಜ ಯೋಗ ಪ್ರಾಪ್ತಿಯಾಗುತ್ತೆ. ಖಂಡಿತವಾಗಿ ತಮ್ಮ ಉದ್ಯೋಗದಲ್ಲಿ ಉನ್ನತವಾದ ಸ್ಥಾನ, ವ್ಯಾಪಾರ ವ್ಯವಹಾರದಲ್ಲಿ ಬದಲಾವಣೆ, ಸಂಪತ್ತಿನಲ್ಲಿ ಹೆಚ್ಚಳವನ್ನು ಕಂಡುಕೊಳ್ತೀರಾ. ನಿಮ್ಮ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಸ್ಥಿರತೆ ಹೆಚ್ಚಾಗುತ್ತದೆ. ಈ ಸಂದರ್ಭದಲ್ಲಿ ಆದಾಯವನ್ನು ಹೆಚ್ಚಿಸಿಕೊಂಡು ಹೊಸ ಆಸ್ತಿಯನ್ನು ಖರೀದಿ ಮಾಡಬಹುದು, ನೆಮ್ಮದಿಯನ್ನು ಸೃಷ್ಟಿ ಮಾಡಿಕೊಳ್ಬಹುದು. ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಸಮಯ. ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂತವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಸ್ಥಾನಕ್ಕೆ ವಿಶೇಷವಾಗಿ ತಲುಪ್ತೀರಾ. ಅದೃಷ್ಟ ಲಾಭವನ್ನ ಪಡೆದುಕೊಂಡು ಆಕರ್ಷಣೆಗೆ ಒಳಗಾಗುವಂತಹ ನಿಮ್ಮ ಸಂಗಾತಿಯಿಂದ ನೀವು ಪ್ರೀತಿ ಸಂಬಂಧಗಳಲ್ಲಿ ಗಾಢತೆಯನ್ನು ಅನುಭವಿಸಿ ವಿಶೇಷವಾಗಿ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ಲಾಭವನ್ನ ಪಡೆದುಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಮೊದಲನೇ ರಾಶಿ ವೃಶ್ಚಿಕ ರಾಶಿ, ಸಿಂಹ ರಾಶಿ, ಮೇಷ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ಕರ್ಕಾಟಕ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಂ ಶನೇಶ್ವರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.